ಹೆಚ್ಚಳಕ್ಕೆ ಗ್ಯಾರಂಟಿ ಯೋಜನೆಗಳೇ ಕಾರಣ. ಎಚ್ಎಂ ರೇವಣ್ಣ. ದೇಶದಲ್ಲಿ ಅತಿ ಹೆಚ್ಚಿನ ತಲಾದಾಯ ಕರ್ನಾಟಕದಲ್ಲಿ ಹೆಚ್ಚಳವಾಗಲು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳೇ ಕಾರಣ ಅಂತ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ರಾಜ್ಯಾಧ್ಯಕ್ಷ ಎಚ್ಎಂ ರೇವಣ್ಣ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಸಹಯೋಗದಲ್ಲಿ ಬುಧವಾರ ಜಿಲ್ಲಾಡಳಿತ ಭವನದ ಮುಖ್ಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಗ್ಯಾರಂಟಿ ಯೋಜನೆ ಕುರಿತ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರಾಜ್ಯ ಸರ್ಕಾರ ಜಾರಿ ಮಾಡಿರುವ ಪಂಚ ಗ್ಯಾರಂಟಿ ಯೋಜನೆಗಳ ಕಾರಣದಿಂದಾಗಿ ದೇಶದಲ್ಲಿ ಕರ್ನಾಟಕ ರಾಜ್ಯ ತಲಾದಾಯದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದು, ಇಡೀ ದೇಶದಲ್ಲಿ ಅತಿ ಹೆಚ್ಚು ಜಿಎಸ್ಟಿ ಸಂಗ್ರಹಿಸಿಕೊಡುವ ರಾಜ್ಯ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ ರಾಜ್ಯವಾಗಿದೆ. ಈ ಎಲ್ಲಾ ಸಾಧನೆಗೆ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಆಗ್ತಿರುವ ಆರ್ಥಿಕ ಸಂಚಾರವೇ ಕಾರಣ. ಜನರಲ್ಲಿ ಆರ್ಥಿಕ ಚೈತನ್ಯ ಹೆಚ್ಚಿಸಿ ಉತ್ತಮ ಬದುಕಿಗೆ ಕಾರಣವಾಗ್ತಿದೆಯಲ್ಲದೆ ಮುಖ್ಯವಾಗಿ ಮಹಿಳಾ ಸಬಲೀಕರಣದಲ್ಲಿ ಮಹತ್ತರ ಪಾತ್ರ ವಹಿಸುತ್ತಿದೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ದೇಶದ ಗಮನ ಸೆಳೆದಿವೆ. ಅದರಲ್ಲೂ ಮಹಿಳೆಯರು ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಲು ಅವಕಾಶ ಒದಗಿಸಿಕೊಟ್ಟಿರುವ ಶಕ್ತಿ ಯೋಜನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿದ್ದು, ಈವರೆಗೂ ಮಹಿಳೆಯರು 537.44 ಕೋಟಿ ಪ್ರಯಾಣದ ಟ್ರಿಪ್ಗಳನ್ನು ಪೂರೈಸಿದ್ದಾರೆ ಎಂದರು. ನಮ್ಮ ಉದ್ದೇಶ, ನಮ್ಮ ನಿರೀಕ್ಷೆಗೂ ಮೀರಿ ಜನ ಬಂದಿದ್ದಾರೆ ಅಂತ ಹೇಳಿದ್ರೆ ಮಾನ್ಯ ರಮೇಶ್ ಅವರಿಗೆ ಧನ್ಯವಾದ ಹೇಳ್ತೇನೆ. ಜನ ಇದನ್ನ ಸ್ವೀಕಾರ ಮಾಡಿದ್ದಾರೆ, ಸಂತೋಷದಿಂದ ಬಂದಿದ್ದಾರೆ ಅಂತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಡೀ ಭಾರತದಲ್ಲಿ ಈ 5 ಗ್ಯಾರಂಟಿಗಳು ಅತ್ಯುತ್ತಮವಾಗಿ ನಡೀತಾ ಇರುವಂಥ ರಾಜ್ಯ ಯಾವುದಾರ ಇದ್ರೆ ಅದು ಕರ್ನಾಟಕ. ಮತ್ತು ಅದರ ರೂವಾರಿ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಕಾರಣ, ಈ ಕಾರ್ಯಕ್ರಮ ಜಾರಿ ಮಾಡೋಕೆ ಮುನ್ನ ಬಹಳ ವಿರೋಧ ಕೂಡ ಆಗಿತ್ತು. ಪ್ರಧಾನಮಂತ್ರಿಗಳು ಕೂಡ ಹೇಳಿದರು ಈ ಕಾರ್ಯಕ್ರಮ ಯಶಸ್ವಿ ಆಗಲ್ಲ, ಈ ರಾಜ್ಯ ದಿವಾಳಿ ಆಗುತ್ತೆ ಅನ್ನೋ ಮಾತನ್ನು ಆಡಿದ್ರು. ಆದರೆ ಇವತ್ತು ನಾವೆಲ್ಲ ಸಂತೋಷ ಪಡ್ತಾ ಇದ್ದೇವೆ. ಜನರಲ್ಲಿ ಆರ್ಥಿಕತೆ ಬಹಳ ಉತ್ತಮವಾಗಿ ಕರ್ನಾಟಕ ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಮಹಿಳೆಯರ ಸಬಲೀಕರಣ ಬಾಯಲ್ಲಿ ಹೇಳೋದಲ್ಲ, ಸಬಲೀಕರಣ ಯಥಾವತ್ತಾಗಿ ಆಗಿರ್ತಕ್ಕಂಥದ್ದು ಅನೇಕ ಒಂದು ಸಂಸ್ಥೆಗಳ ಮೂಲಕ ನಮಗೆ ಮಾಹಿತಿ ಸಿಕ್ಕಿದೆ. ನನಗೆ ಬಹಳ ಸಂತೋಷ. ಬರೀ 5 ಗ್ಯಾರಂಟಿ ಬಗ್ಗೆನೇ ಅಲ್ಲ, ನಾನು ಒಂದು ರಾಜ್ಯದಲ್ಲಿ ಚಿತ್ರಣನ ಈ ಹಿಂದಿನ ಮುಖ್ಯಮಂತ್ರಿಗಳು ಮಾಡಿರೋದನ್ನು ಒಂದೊಂದು ಅವರು ಹೇಳಬೇಕು ಅನ್ನೋದು ನನ್ನ ಆಸೆ. ಇಷ್ಟು ಜನ ಸೇರಿರೋದ್ರಿಂದ ಈ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಲೇಬೇಕಾದಂಥ ವಿಷಯ ಅಂತ ಹೇಳಿದ್ರೆ, ಹಿಂದೆ 20 ಅಂಶದ ಕಾರ್ಯಕ್ರಮದ ಅಡಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಮತ್ತು ದೇವರಾಜ್ ಅರಸ್ರವರು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಅಪಾರ. ಅಂದು ಕೊಟ್ಟಂಥ ಕಾರ್ಯಕ್ರಮಗಳು 20 ಅಂಶದಲ್ಲಿ ಮೊದಲನೇದಾಗಿ ಬಿಡುವವನಿಗೆ ಭೂಮಿ. ಇಡೀ ಭಾರತದಲ್ಲಿ ರಕ್ತ ಕ್ರಾಂತಿ ಇಲ್ಲದೇ ಏನು ಬಿಡುವವನಿಗೆ ಜಮೀನು ಸಿಕ್ತೋ ಅದನ್ನ ಯಾವ ರಾಜ್ಯದಲ್ಲೂ ಆಗಿಲ್ಲ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಇವತ್ತಿಗೂ ಕೂಡ ಜಾಸ್ತಿಯಲ್ಲಿರ್ತಕ್ಕಂಥ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ ಮತ್ತು ಈ ದಿನ ಪಡಿತರ ವ್ಯವಸ್ಥೆ ಇವತ್ತು ಮಾರ್ಪಾಟಾಗಿ ಅನ್ನಭಾಗ್ಯ ಆಗಿದೆ. ಆದರೆ ಅಂದೇ ಆ ಕಾರ್ಯವನ್ನು ಜಾರಿಗೆ ತಂದದ್ದು ಮಾನ್ಯ ದೇವರಾಜ್ ಅರಸ್ರವರು, ಅದು ಕಾಂಗ್ರೆಸ್ ಸರ್ಕಾರ. ನನಗೆ ಹೆಮ್ಮೆ ಏನಪ್ಪಾ ಅಂತ ಹೇಳಿದ್ರೆ ಆ ಸಮಿತಿಯ ತಾಲೂಕಿನ ಅಧ್ಯಕ್ಷನ ಕೆಲಸ ಮಾಡಿದ್ದೆ ನಾನು ಹೋಗ್ತದ್ದು. ಇವತ್ತು ಈ ರಾಜ್ಯದಲ್ಲಿ ಈ 5 ಗ್ಯಾರಂಟಿಗಳ ಅಧ್ಯಕ್ಷ ಕೆಲಸ ಮಾಡುವಂಥ ಅವಕಾಶವನ್ನ ಸಿದ್ದರಾಮಯ್ಯವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ವಹಿಸಿರೋದು ನಾನು ಬಹಳ ಸಂತೋಷದಿಂದ ಕಾರ್ಯದಲ್ಲಿ ತೊಡಗಿದ್ದೇನೆ. ಬಂಧುಗಳೇ, ತದನಂತರ ಬಂದಂಥ ಗುಂಡೂರಾಯರು ಅವರ ಒಂದು ಆಡಳಿತ ನಿಜವಾಗಿ ಕೂಡ ನಾವೆಲ್ಲ ಮೆಚ್ಚಲೇಬೇಕು. ಇವತ್ತು ಏನು ಹಿಂದಿನ ಸರ್ಕಾರ, ಕೇಂದ್ರ ಸರ್ಕಾರ ಹೇಳಿತ್ತು, ನಾವು ಅಧಿಕಾರಕ್ಕೆ ಬಂದರೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು. ಆದರೆ ಉದ್ಯೋಗ ಕೊಡಲಿಲ್ಲ. ಅದೇ ಮಾನ್ಯ ಗುಂಡೂರಾಯರು ಸ್ಟೈಪಂಡ್ರಿ ಗ್ರಾಜ್ಯುಯೇಟ್ಸ್ ಅಂತಕ್ಕಂಥ ಯುವಕರನ್ನ ಸರ್ಕಾರಿ ನೌಕರರಾಗಿ ಪರಿವರ್ತನೆ ಮಾಡಿ ಅವರನ್ನ ಅವಕಾಶ ಕೊಟ್ಟಿದ್ದು ಮಾನ್ಯ ಇಲ್ಲೇ ನಮ್ಮ ಯಲವಳ್ಳಿ ರಮೇಶ್ ಅವರ ಫಲಾನುಭವಿಗಳು ಅಂತ ಹೇಳ್ತಾ ಇದ್ದಾರೆ. ಅದು ಲಕ್ಷಾಂತರ ಜನರಿಗೆ, ಯುವಕರಿಗೆ ಉದ್ಯೋಗ ಅವಕಾಶವನ್ನು ಕಲಿಸಿದ್ದು ಮಾನ್ಯ ಗುಂಡೂರಾಯರು ಅಂತಕ್ಕಂಥದ್ದನ್ನು ವ್ಯಾಪಿಸ್ಕೊಳ್ತಾ, ಮತ್ತೆ ಬಂದಂಥ ಮಾನ್ಯ ಬಂಗಾರಪ್ಪನವರು ಅನೇಕ ಆಶ್ರಯ, ಆರಾಧನ ಅವೆಲ್ಲ ಮಾಡಿದ್ರು. ಆದರೆ ರೈತರಿಗಾಗಿ ಕೊಟ್ಟಂಥ 10 HP ಪವರ್, 10 HP ಕರೆಂಟ್ ಫ್ರೀಯಾಗಿ ಕೊಟ್ಟಿರ್ತಕ್ಕಂಥದ್ದು ಇಡೀ ಭಾರತದಲ್ಲಿ ನಮ್ಮ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ. ಇವನ್ನೆಲ್ಲ ನಾನು ಜ್ಞಾಪಿಸ್ಕೊಳ್ತಾ ಇದ್ದಾರೆ. ಇದ್ರ ಜೊತೆಗೆ ಯಾಕೆಂದ್ರೆ ಜನರಲ್ಲಿ ಅದಕ್ಕೆ ಏನು ಸಹಾಯ ಪಡಿತೀವೋ ಮರಿತಾ ಇರ್ತೇವೆ, ಒಂದೊಂದ್ಸರಿ ಜ್ಞಾಪಿಸ್ಬೇಕಾಗುತ್ತೆ. ಅದು ನಮ್ಮ ಕೆಲಸ, ಅದೇ ನಮ್ಮ ಅನುಷ್ಠಾನ ಪ್ರಾಧಿಕಾರದ ಕರ್ತವ್ಯ ಅಂತ ನಾನು ಕೂಡ ಭಾವಿಸಿದ್ದೇನೆ. ಇವತ್ತು ವೀರಪ್ಪ ಮೊಯ್ಲಿಯವರು ಅನೇಕ ಕೊಡುಗೆಗಳು ಕೊಟ್ಟಿದ್ದಾರೆ. ಆದ್ರೆ ಒಂದಂತೂ ಜನಮನ್ನಣೆ ಪಡೆದಿರ್ತಕ್ಕಂಥದ್ದು CET. ಅವ್ರೇನಾದ್ರೂ CET ತರದೇ ಇದ್ರೆ
ಈ ರಾಜ್ಯದ ಬಡ ಮಕ್ಕಳು ಇವತ್ತು ಬರೀ ಕರ್ನಾಟಕ ಅಲ್ಲ, ಭಾರತ ಅಲ್ಲ, ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಇವತ್ತು ನಮ್ಮ ಯುವಕರು ದುಡಿತಾ ಇದ್ದಾರೆ. ಅದು BE ಇರ್ಬೋದು, MBBS ಇರ್ಬೋದು, ಸ್ನಾತಕೋತ್ತರ ಪದವಿ ಇರ್ಬೋದು, ಉದ್ಯೋಗದ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಮಾನ್ಯ ವೀರಪ್ಪ ಮೊಯ್ಲಿಯವರ ಕೊಡುಗೆ. ನಮಗೆ ಈ ಹೆಮ್ಮೆ. SM ಕೃಷ್ಣರವರು ಅವ್ರು ಕೊಟ್ಟಂತ ಮಧ್ಯಾಹ್ನದ ಬಿಸಿ ಊಟ ಮತ್ತು ಇನ್ನಿತರ ಕಾರ್ಯಕ್ರಮಗಳು ಇವತ್ತು ಈ ರಾಜ್ಯದಲ್ಲಿ ಅವ್ರು ಕೊಟ್ಟಂತ ITBTಯ ಚಿಂತನೆ ಇಡೀ ಭಾರತದಲ್ಲಿ ಮಹಾರಾಷ್ಟ್ರ ಆರ್ಥಿಕತೆ ಮೊದಲನೇ ಸ್ಥಾನದಲ್ಲಿದ್ರೆ ಅದು ಕರ್ನಾಟಕ 2ನೇ ಸ್ಥಾನಕ್ಕೆ ಬರೋದಕ್ಕೆ ಕಾರಣಕರ್ತರು SM ಕೃಷ್ಣರವರು ಅಂತ ಹೇಳೋದಕ್ಕೆ ಸಂತೋಷವಾಗಿದೆ. ಈ ರೀತಿ ಒಬ್ಬೊಬ್ಬ ಮುಖ್ಯಮಂತ್ರಿಗಳು ಕೂಡ ಎಂದೆಂದು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಅಂದು ಸಾಮಾಜಿಕ ನ್ಯಾಯ ಮತ್ತು ಬಡವರ ಕೆಲಸ ಆಗಿದೆ ಅನ್ನೋದನ್ನ ಜ್ಞಾಪಿಸ್ತಾ ಇಲ್ಲ ಹೆಮ್ಮೆಯ ವಿಷಯ. ಮಾನ್ಯ ಸಿದ್ದರಾಮಯ್ಯನವರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಮಾತನಾಡಿ, ನುಡಿದಂತೆ ನಡೆದ ಪ್ರಸ್ತುತದ ರಾಜ್ಯ ಸರ್ಕಾರ ಪರಿಣಾಮಕಾರಿಯಾಗಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಸಾರ್ಥಕತೆ ಮೆರೆದಿದೆ. ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ, ಭ್ರಷ್ಟಾಚಾರ ಇಲ್ಲದೆ ಯಾವುದಾದ್ರೂ ಯೋಜನೆಗಳು ದೇಶದಲ್ಲಿ ಸರಿಯಾಗಿ ಬಡವರು ಮಧ್ಯಮ ವರ್ಗದವರಿಗೆ ತಲುಪಿವೆ ಅಂದರೆ ಅವು ಪಂಚ ಗ್ಯಾರಂಟಿ ಯೋಜನೆಗಳು. ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಯೋಜನೆಗಳ ಜಾರಿಯಲ್ಲಿ ಮುಂಚೂಣಿಯಲ್ಲಿದೆ. ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ 56.93 ಲಕ್ಷ ಫಲಾನುಭವಿಗಳನ್ನು ನೋಂದಣಿ ಮಾಡಿ 1138.64 ಕೋಟಿ ವೆಚ್ಚ ಮಾಡಲಾಗಿದೆ. ಗೃಹ ಜ್ಯೋತಿ ಯೋಜನೆಯಡಿ 3.22 ಲಕ್ಷ ಜನರನ್ನ ನೋಂದಣಿ ಮಾಡಿ 292.23 ಕೋಟಿ ರಿಯಾಯಿತಿ ನೀಡಲಾಗಿದೆ. ಶಕ್ತಿ ಯೋಜನೆಯಡಿ 7.77 ಕೋಟಿ ಉಚಿತ ಟಿಕೆಟ್ ಪಡೆದು ಜಿಲ್ಲೆಯ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ. ಅನ್ನಭಾಗ್ಯ ಯೋಜನೆಯಡಿ 1.56 ಲಕ್ಷ ಕುಟುಂಬಗಳಿಗೆ 265.29 ಕೋಟಿ ವೆಚ್ಚದ ಪಡಿತರ ವಿತರಣೆ ಮಾಡಲಾಗಿದೆ. ಈ ಕಾರ್ಯಕ್ರಮ ಯಾವುದೇ ಜಾತಿ, ಭೇದ, ಪಕ್ಷ ಇವೆಲ್ಲವನ್ನು ಮೀರಿ ₹1 ಭ್ರಷ್ಟಾಚಾರ ಇಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ಯಾವುದಾದ್ರೂ ಈ ದೇಶದಲ್ಲಿ ಕಾರ್ಯಕ್ರಮ ತಲುಪಿದೆ ಅಂದ್ರೆ ಈ 5 ಗ್ಯಾರಂಟಿಗಳು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲಿ ಆ ಚುನಾವಣೆ ಪೂರ್ವದಲ್ಲಿ, ಪಾರ್ಲಿಮೆಂಟ್ ಚುನಾವಣೆ ಪೂರ್ವದಲ್ಲಿ ಕೆಲವರು ಬಂದು ಹೇಳ್ತಾರೆ, ಏನಕ್ಕೆ ಬೇಕ್ರಿ ಬಸ್ಸು, ಏನಕ್ಕೆ ಬೇಕ್ರಿ ಅದು ಅಂತ. ನೀವು ಬರ್ಕೊಡಿ. ಇದೇ ಈ ದೇಶದ ಪ್ರಧಾನಮಂತ್ರಿಗಳು ಅನಿಲ ಮೇಲೆ ಇದ್ದಂತ, ಗ್ಯಾಸ್ ಮೇಲೆ ಇದ್ದಂತ ಸಬ್ಸಿಡಿಯನ್ನ ತೆಗೆದಂತ ಸಂದರ್ಭದಲ್ಲಿ ವಾಲಂಟರಿಯಾಗಿ ತಾವೇ ಸ್ವಯಂ ನೀವು ಅದನ್ನ ಬೇಡ ಅಂತ ಹೇಳಿ ಅಂತಕ್ಕಂಥ ಅಭಿಯಾನವನ್ನ ಮಾಡಿದ್ರು. ತಾವು ನೆನಪು ಮಾಡ್ಕೊಳ್ಳಿ. ನಾವೆಲ್ಲ ಹೋಗಿ ಬರ್ಕೊಟ್ವಿ. ನಾವೆಲ್ಲ ಹೋಗಿ ಆಯ್ತು, ನಮ್ಗೆ ಬೇಡ, ಆ ಸಬ್ಸಿಡಿ ಬೇಡ, ನಮ್ಮಿಂದ ಇನ್ನೊಬ್ರು ತೊಂದರೆ ಆಗೋದು ಬೇಡ, ಬಡವರಿಗೆ ಅನುಕೂಲ ಆಗಲಿ ಅದು ಅಂತಕ್ಕಂಥದ್ದು ಮಾಡಿದ್ವಿ. ನೀವೇನಾದ್ರೂ ಆ ರೀತಿ ಇಲ್ಲ, ನಮ್ಗೆ ಬೇಡ, ಕಾಂಗ್ರೆಸ್ ಇವತ್ತು ದಿವಾಳಿ ಮಾಡ್ತಾ ಇದೆ, ಇವತ್ತು ರಾಜ್ಯದ ಬೊಕ್ಕಸವನ್ನ ನೀವು ನಮ್ಗೆ ಬೇಡ ಅಂತಕ್ಕಂಥ ರೀತಿಯಲ್ಲಿ ಯಾರಾದ್ರೂ ಒಬ್ಬರಾದ್ರೂ ಹೇಳಿರ್ತಕ್ಕಂಥದ್ದಿದ್ರೆ ದಯವಿಟ್ಟು ತಾವು ನೋಡಿದ್ರು. ಯಾರು ಫಲಾನುಭವಿಗಳು, ಯಾರು ಇವತ್ತು ಬೇರೆ ಅನ್ಯ ಪಕ್ಷದವರು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ, ಅವರು ಯಾರು ಈ ಗ್ಯಾರಂಟಿಗಳು ನಮ್ಗೆ ಬೇಡ ಅಂತೇಳಿ ಯಾರು ಮುಂದೆ ಬಂದು ಬರ್ಕೊಟ್ಟಿರ್ತಕ್ಕಂಥ ಉದಾಹರಣೆ ಎಲ್ಲಾದ್ರೂ ದಯವಿಟ್ಟು ಹೇಳಿ. ಬರ್ತಕ್ಕಂಥದ್ದು ಬರ್ತಾ ಇರಬೇಕು, ಆದ್ರೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಟೀಕೆ ಮಾಡ್ತಾನೇ ಇರಬೇಕು. ಇದು ಈ ದ್ವಂದ್ವ ನಿಲುವನ್ನ ದಯವಿಟ್ಟು ತಾವು ಎಲ್ಲ ಇರ್ತಕ್ಕಂಥ ಸಭಿಕರು, ವಿಶೇಷವಾಗಿ ತಾಯಂದಿರು, ಅಕ್ಕ ತಂಗಿಯರು ತಾವು ಇದನ್ನ ಗಮನಿಸಬೇಕು ಅಂತಕ್ಕಂಥ ಮಾತನ್ನ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದರಿಂದ ಬಂಧುಗಳೇ, ಇವೆಲ್ಲವನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಇವತ್ತು ನಮ್ಮ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾನ್ಯ ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ 5 ಗ್ಯಾರಂಟಿಗಳನ್ನ ನಮ್ಮ ನಾಯಕರು ಇವತ್ತು ಅದೆಷ್ಟೇ ಟೀಕೆಗಳು ಬರಲಿ, ಟಿಪ್ಪಣಿಗಳು ಬರಲಿ, ಜನರ ಬದುಕಿನಲ್ಲಿ ಬದಲಾವಣೆ ಆಗಲೇಬೇಕು ಅಂತಕ್ಕಂಥ ದೃಢವಾದಂತ ನಿರ್ಧಾರದಿಂದ ನಾವು ಇದನ್ನ ಎಷ್ಟೇ ಸಮಸ್ಯೆಗಳು ನಮ್ಮ ಮುಂದೆ ಬಂದ್ರು ಕೂಡ ಅಭಿವೃದ್ಧಿಯ ಜೊತೆಗೆ ನಾನು ಆಗಲೇ ಹೇಳಿದೆ, ಆಯವ್ಯಯದ ಗಾತ್ರ ಯಾಕೆ ಹೇಳಿದೆ ಅಂದ್ರೆ, ಏನಿವತ್ತು ಹೊಂದಾಣಿಕೆ ಮಾಡಿದ್ದೇವೆ, ಇವತ್ತು 52,000 ಕೋಟಿ ಇರ್ಬೋದು, 57,000 ಕೋಟಿ ಇರ್ಬೋದು, ಅದನ್ನ ಹೆಚ್ಚುವರಿಯಾಗಿ ನಾವು ಅದನ್ನ ವ್ಯವಸ್ಥೆ ಮಾಡಿಕೊಂಡು ಇವತ್ತು ಅನುಷ್ಠಾನ ಮಾಡ್ತಾ ಇದ್ದೀವಿ. ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಯಲುವಳ್ಳಿ ಎನ್ ರಮೇಶ್ ರವರು ಮಾತನಾಡಿ, ಗ್ಯಾರಂಟಿ ಯೋಜನೆಗಳು ಇಡೀ ದೇಶಕ್ಕೆ ಮಾದರಿಯಾಗಿವೆ. ಇತರ ರಾಜ್ಯಗಳು ಕರ್ನಾಟಕದ ಈ ಯೋಜನೆಗಳನ್ನು ಅಳವಡಿಸಿಕೊಳ್ತಿದ್ದಾರೆ. ವಿರೋಧಿಸುತ್ತಿದ್ದವರು ಸಹ ಒಪ್ಪಿಕೊಂಡಿರುವಂತಹ ಯೋಜನೆಗಳು ಯಾವುದಾದ್ರೂ ದೇಶದಲ್ಲಿ ಇದ್ರೆ ಅವು ಪಂಚ ಗ್ಯಾರಂಟಿ ಯೋಜನೆಗಳು ಅಂತ ತಿಳಿಸಿದ್ರು. ಧರ್ಮಸ್ಥಳದ ಮಂಜುನಾಥ್ ನೋಡ್ಬೇಕು ಅಂತ ₹1,000 ಚಾರ್ಜ್ ಆಗೋದು, ಪುಣ್ಯಾತ್ಮ ನೀವು ಶಕ್ತಿ ಯೋಜನೆ ಜಾರಿಗೆ ತಂದು ಟಿಕೆಟ್ ಇದೆ ಪುಕ್ಸಾಟಿಯಾಗಿ ನಾನು ಹೋಗಿ ಮಂಜುನಾಥ್ ದರ್ಶನ ಮಾಡಿದ್ದೀನಿ. ಇನ್ನು ನಾನು ತೀರ್ಕೊಂಡು ಚಿಂತೆ ಇಲ್ಲ ನಮ್ಮ ಮಾತನ್ನ ಹೆಜ್ಜೆ ಇದೇ ವೇದಿಕೆಯಲ್ಲಿ ಹೇಳೋದು. ಅದೇ ರೀತಿಯಾಗಿ ಈ 5 ಗ್ಯಾರಂಟಿಗಳನ್ನ
ಇವತ್ತು ನುಡಿದಂತೆ ನಡೆದು ಏನ್ ನಮ್ಮನ್ನು ಟೀಕೆ ಮಾಡ್ತಿದ್ರು ಈ ದೇಶದಲ್ಲಿ ವಿರೋಧ ಪಕ್ಷಗಳು, ಇವತ್ತು ಅವರ ಆಡಳಿತ ನಡೀತಾ ಇರೋ ಒಂದು ರಾಜ್ಯಗಳಲ್ಲಿ ನಮ್ಮ ಯೋಜನೆಗಳನ್ನ ಕಾಪಿರೈಟ್ ಮಾಡ್ತಾ ಇದ್ದೇವೆ ಅದೇ ಪಕ್ಷಗಳು. ನಗಪಾಡ್ಲಿ ಇದು ಟೀಕೆ ಮಾಡಿದ್ರು, ಸರ್ಕಾರ ನಡೆಸಕ್ಕಾಗಲ್ಲ ಅಂದ್ರು, ಇದು ಸಾಧ್ಯವೇ ಇಲ್ಲ ಅಂದ್ರು ಅನ್ನಂಥವ್ರೆಲ್ಲ ಇವತ್ತು ಅವ್ರ ಅಧಿಕಾರಕ್ಕೆ ಬಂದಿರೋ ಮಹಾರಾಷ್ಟ್ರ ಇರ್ಬೋದು, ಉತ್ತರಾಖಂಡ್ ಇರ್ಬೋದು, ಪಕ್ಕದ ಆಂಧ್ರ ಪ್ರದೇಶ ಇರ್ಬೋದು, ಎಲ್ಲ ಕಡೆ ಕೂಡ ನಮ್ಮನ್ನು ಕಾಪಿರೈಟ್ ಮಾಡಿ ಇಲ್ಲ ಬಡವರಿಗೆ ಮಧ್ಯಮ ವರ್ಗದವರಿಗೆ ಬಹಳ ಅನುಕೂಲವಾದ ಮಹಿಳೆ, ಅದು ವಿಶೇಷವಾಗಿ ಮಹಿಳೆಯರಿಗೆ. ಅದರಲ್ಲಿ ಒಂದೊಂದು ಹೇಳ್ತಾ ಹೋದ್ರೆ ಮಾತನಾಡೋರು ಬಹಳ ಜನ ಇರೋದ್ರಿಂದ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗಲ್ಲ. ಬಹಳಷ್ಟು ಕಾರ್ಯಕ್ರಮಗಳು ಇಡೀ ದೇಶವೇ ಮೆಚ್ಚುವಂತ ಬಡಪರವಾದ ಕಾರ್ಯಕ್ರಮಗಳು ಇವತ್ತು ನಮ್ಮ ಘನ ಸರ್ಕಾರ ನುಡಿದಂತೆ ನಡ್ಕೊಂಡು ಕಳೆದ 2.5 ವರ್ಷದಿಂದ ಪ್ರತಿ ಕುಟುಂಬಕ್ಕೂ ಕೂಡ ಇದರಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ವರ್ಗದ ಜನತೆಗೂ ಎಲ್ಲ ಪಕ್ಷದ ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.